Dear students, welcome to the online classes of chemistry. So here in today's class we will discuss the steps for determining molecular formula. So it is how that is the steps for determining the molecular formula. So by using the empirical formula, how we have to determine the molecular formula. Empirical formula ದಿಂದ ನಿನ್ನೆ ಕ್ಲಾಸ್ನಲ್ಲಿ ನಾವು ಎಂಪಿರಿಕಲ್ ಫಾರ್ಮುಲಾ ಮಾಡೋದು ಒಂದು ಎಕ್ಸಾಂಪಲ್ ಹೇಳಿದೆ. ಎಂಪಿರಿಕಲ್ ಫಾರ್ಮುಲಾ ಏನದಲ್ಲ ಎಕ್ಸ್ಪೆರಿಮೆಂಟಲ್ಲಿ ಡಿಟರ್ಮೈನ್ ಮಾಡಿರ್ತೀವಿ. ಆಮೇಲೆ ಸೊ ಇಟ್ ಈಸ್ ಯಾವ ರೀತಿ ಅದರದ್ದು ಅಟಾಮಿಕ್ ಮಾಸನ್ನು ತೊಗೊಂಡು ಅದರ ಪರ್ಸೆಂಟೇಜನ್ನು ತೊಗೊಂಡು ಆಮೇಲೆ ಪರ್ಸೆಂಟೇಜ್ ಅಪಾನ್ ಅಟಾಮಿಕ್ ಮಾಸನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥ ಒಂದು ನಂಬರ್ದಿಂದ ಏನದಲ್ಲ ಸ್ಮಾಲೆಸ್ಟ್ ನಂಬರ್ದಿಂದ ಏನದಲ್ಲ ಅಷ್ಟು ನಂಬರ್ಗಳನ್ನು ಅದನ್ನು ಡಿವೈಡ್ ಮಾಡ್ಕೋತೀವಿ. ಆಮೇಲೆ ಸೊ ಇಟ್ ಈಸ್ ಒಂದು ಸಿಂಪಲ್ ರೇಷಿಯೋ ಬರ್ತದೆ. ಅವಾಗ ಏನದಲ್ಲ ಸೊ ಇಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿತೀವಿ. ಇನ್ನು ಸ್ಟೆಪ್ಸ್ ಫಾರ್ ಡಿಟರ್ಮೈನಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಎಂಪಿರಿಕಲ್ ಫಾರ್ಮುಲಾ ಸಪೋಸ್ ಕೊಟ್ಟ ಅಥವಾ ಕೊಡಲಿಲ್ಲ, ಕೆಲವೊಂದು ಸರಿ ಪ್ರಾಬ್ಲಮ್ದಲ್ಲಿ ಹಿಂಗೂ ಕೇಳ್ಬೋದು, ಕ್ಯಾಲ್ಕುಲೇಟ್ ದ ಎಂಪಿರಿಕಲ್ ಫಾರ್ಮುಲಾ ಆಸ್ ವೆಲ್ ಆಸ್ ಮಾಲಿಕ್ಯುಲರ್ ಫಾರ್ಮುಲಾ. ತಿಳಿತು, ಪ್ರಾಯೋಗಿಕ ಸೂತ್ರ ಮತ್ತು ಅಣುಸೂತ್ರ ಎರಡನ್ನೂ ಕಂಡುಹಿಡೀರಿ, ಹಿಂಗೂ ಕೇಳ್ಬೋದು. ಅವಾಗ ನಾವೇನು ಮಾಡಬೇಕು, ಫಸ್ಟ್ ಕಂಪಲ್ಸರಿ ಎಂಪಿರಿಕಲ್ ಫಾರ್ಮುಲಾ ಏನದಲ್ಲ ಅದು ಕಂಪಲ್ಸರಿ ಮಾಡಲೇಬೇಕು. ಎಂಪಿರಿಕಲ್ ಫಾರ್ಮುಲಾ ಮಾಡಿದ ಮೇಲೆ ನಮಗೇನದಲ್ಲ ಇದ್ರದ್ದು ಏನದಲ್ಲ ಸೊ ಮಾಲಿಕ್ಯುಲರ್ ಫಾರ್ಮುಲಾ ಬರುವುದು, ಇಳಿದ್ರೆ ಬರುವುದಿಲ್ಲ. ಹಂಗೆ ಡೈರೆಕ್ಟ್ ಮೆಥಡ್ ಅದಾವೆ, ಸಿ ಟಿ ಒಳಗೆ ನೀಟ್ ಒಳಗೆ ಕೆಲವೊಂದು ಮಾಡ್ತೀವಿ ನಾವು, ತಿಳಿತು. ಆದರೆ ಇಲ್ಲಿ ಥಿಯರಾಟಿಕಲ್ ಬೇಸಿಸ್ ಮೇಲೆ ಏನದಲ್ಲ ಇದಕ್ಕೆ 4 ಮಾರ್ಕ್ಸ್ ಇದೆ. ಇಟ್ ಕ್ಯಾರೀಸ್ 4 ಮಾರ್ಕ್ಸ್, ಇದಕ್ಕೆ 4 ಮಾರ್ಕ್ಸ್ ಇದೆ. ಅದಕ್ಕೆ ಏನದಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಆಮೇಲೆ ನೋಡಿ ಫಸ್ಟ್ ಇಲ್ಲಿ ಸ್ಟೆಪ್ಸ್ ಫಾರ್ ಡಿಟರ್ಮೈನಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾನ ಡಿಟರ್ಮೈನ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಗಳನ್ನು ಫಾಲೋ ಅಪ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಈಸ್ ಡಿಟರ್ಮೈನ್ಡ್. ಎಂಪಿರಿಕಲ್ ಫಾರ್ಮುಲಾ ಮೊದಲು ತಕ್ಕೋಬೇಕು. ನಿನ್ನೆ ತೆಗೆದಿದ್ದೀವಲ್ಲ ಲಾಸ್ಟ್ ಕ್ಲಾಸ್ನಾಗ, ಹಂಗೆ ಎಂಪಿರಿಕಲ್ ಫಾರ್ಮುಲಾ ಮೊದಲು ತಕ್ಕೋಬೇಕು. ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಈಸ್ ಡಿಟರ್ಮೈನ್ಡ್. ನಿನ್ನೆ ಕೆಲಸ ಎಂಪಿರಿಕಲ್ ಫಾರ್ಮುಲಾ ತಕ್ಕೋಬೇಕು. ನೆಕ್ಸ್ಟ್ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಈಸ್ ಕ್ಯಾಲ್ಕುಲೇಟೆಡ್. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತಂದ್ರೆ ಏನು? ನೀವೇನು ಎಂಪಿರಿಕಲ್ ಫಾರ್ಮುಲಾ ತೆಗೆದಿರ್ತಿರಲ್ಲ, ಆ ಎಂಪಿರಿಕಲ್ ಫಾರ್ಮುಲಾದ ಮಾಸ್ ಬರೀಬೇಕು. ಒಂದು ಉದಾಹರಣೆ ಬರೀತೀವಿ ನೋಡಿ. ಸಪೋಸ್ ಫಾರ್ ಎಕ್ಸಾಂಪಲ್ ಎಂಪಿರಿಕಲ್ ಫಾರ್ಮುಲಾ ನಮ್ದು CH2O ಇತ್ತು ಅಂತೇಳಿ, ಎಂಪಿರಿಕಲ್ ಫಾರ್ಮುಲಾ CH2O ಇತ್ತು. ಇದರಿಂದ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಬರೀಬೇಕು. ನಾನು ಏನು ಬರ್ತೀನಿ ಎಂಪಿರಿಕಲ್ ಫಾರ್ಮುಲಾ ಮಾಸ್ ನೋಡಿರಿ. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಈಸ್ ಈಕ್ವಲ್ ಟು ನೋಡಿ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಈಸ್ ಈಕ್ವಲ್ ಟು ಇಲ್ಲಿ ಕಾರ್ಬನ್ ಎಷ್ಟದ ರೀ, ಎಂಪಿರಿಕಲ್ ಫಾರ್ಮುಲಾದ ಮಾಸ್ ಬರೀಬೇಕು. ಕಾರ್ಬನ್ ಎಷ್ಟದ 12 ಪ್ಲಸ್ ಹೈಡ್ರೋಜನ್ ಎಷ್ಟದ 2 2.016 ಇರ್ತದೆ, 2 ಬರಿತೀನಿ. ಸೊ 2 ಪ್ಲಸ್ ಆಕ್ಸಿಜನ್ ಎಷ್ಟದ 16 16.01 ಅದ, 16 ಬರಿತೀನಿ. 16 ಈಸ್ ಈಕ್ವಲ್ ಟು ಎಷ್ಟು ಆಗ್ತಿಲ್ಲಿ 16 ಪ್ಲಸ್ 2 18 ಆಯ್ತು, 18 ಆಯ್ತು 28 ಆಯ್ತು. ಸೊ ಇಟ್ ಈಸ್ 30 ಆಯ್ತು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಇದಕ್ಕೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಹೇಳ್ತೀವಿ. ನಿಮ್ದು ಎಂಪಿರಿಕಲ್ ಫಾರ್ಮುಲಾ CH ಬರಲಿ, CH ಬರ್ತದ್ರೆ ಎಷ್ಟಾಗ್ತದೆ, ಕಾರ್ಬನ್ 12 ಪ್ಲಸ್ ಹೈಡ್ರೋಜನ್ 1 13. ಸೊ ಇಟ್ ಈಸ್ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ ಏನದಲ್ಲ, ಸೊ ಇಟ್ ಈಸ್ ಇಲ್ಲಿ ಏನು ಬಂದಿರ್ತದೆ ಅದ್ರದ್ದು ಮಾಸ್ ಅನ್ನು ಬರೀಬೇಕು. ಅದಕ್ಕೆ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಅಂತ ಕರಿತೀವಿ. ಸೊ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಈಸ್ ಕ್ಯಾಲ್ಕುಲೇಟೆಡ್. ಎಂಪಿರಿಕಲ್ ಫಾರ್ಮುಲಾ ಮ್ಯಾಲ್ ಬಂದದ, ಆ ಬಂದಿದ್ದಕ್ಕೆ ಅದಕ್ಕೆ ಫಾರ್ಮುಲಾ ಮಾಸ್ ಬರೀರಿ. ಮೂರನೇದು ಮಾಲಿಕ್ಯುಲರ್ ಮಾಸ್ ಆಫ್ ದ ಕಂಪೌಂಡ್ ಈಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ. ಮಾಲಿಕ್ಯುಲರ್ ಮಾಸ್ ಕೊಟ್ಟಿರ್ತಾನ, ಮಾಲಿಕ್ಯುಲರ್ ಮಾಸ್ ಕೊಟ್ಟಿರ್ತಾನ. ಅದು ಇನ್ ದ ಫಾರ್ಮ್ ಆಫ್ ಅಬಂಡೆನ್ಸಿಟಿ ಕೊಡ್ಬೋದು, ಇನ್ ದ ಫಾರ್ಮ್ ಆಫ್ ಬೆಸಿಸಿಟಿ ಕೊಡ್ಬೋದು. ಯಾವುದೇ ಒಂದು ರೂಪದಲ್ಲಿ ಏನದಲ್ಲ ಮಾಲಿಕ್ಯುಲರ್ ಮಾಸ್ ಕೊಟ್ಟಿರ್ತಾನ. ನಾವು ಉದಾಹರಣೆ ತೋರಿಸ್ತೀವಿ. ಆಮೇಲೆ ಮಾಲಿಕ್ಯುಲರ್ ಮಾಸ್ ಈಸ್ ಡಿವೈಡೆಡ್ ಬೈ ದ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ n ವಿಚ್ ಈಸ್ ಆನ್ ಇಂಟಿಜರ್. ನೋಡ್ರಿ ಇಲ್ಲಿ ನೋಡ್ರಿ, ಮಾಲಿಕ್ಯುಲರ್ ಮಾಸ್ ಈಸ್ ಡಿವೈಡೆಡ್ ಬೈ ದ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಅವ ಕೊಟ್ಟಿರ್ತಕ್ಕಂಥ ಮಾಲಿಕ್ಯುಲರ್ ಮಾಸ್ ಅನ್ನ ಎಂಪಿರಿಕಲ್ ಫಾರ್ಮುಲಾ ಮಾಸ್ಲೇ ಡಿವೈಡ್ ಮಾಡ್ರಿ. ಮ್ಯಾಲೆ ಮಾಲಿಕ್ಯುಲರ್ ಮಾಸ್, ಕೆಳಗೆ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಇದ್ರದ್ದು ಬೆಲೆ ಏನು ಬರ್ತದಲ್ಲ ಒಂದು ಇಂಟಿಜರ್ ಇರ್ತದ, n ಅಂತ ಕರಿತೀವಿ. ತಿಳಿತು. ಸೊ ಇಟ್ ಈಸ್ ಇಲ್ಲಿ ವಿಚ್ ಈಸ್ ಅನ್ ಇಂಟಿಜರ್, ಇಲ್ಲಿ ಬರ್ತೀನಿ n ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ಮಾಸ್ ಅಪಾನ್ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಆಮೇಲೆ ಎಂಪಿರಿಕಲ್ ಫಾರ್ಮುಲಾ ಈಸ್ ಮಲ್ಟಿಪ್ಲೈಡ್ ಬೈ ದ ಇಂಟಿಜರ್ n ಟು ಗೆಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಈಗ ಒಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನಮ್ದು ಎಂಪಿರಿಕಲ್ ಫಾರ್ಮುಲಾ ಇದೆ ಅಂತೇಳಿ, ಇದ್ರದ್ದು ಎಂಪಿರಿಕಲ್ ಫಾರ್ಮುಲಾ ಏನದಲ್ಲ ಇಲ್ಲಿ ಕೊಟ್ಟಾನೆ, ಎಂಪಿರಿಕಲ್ ಫಾರ್ಮುಲಾ ಮಾಸ್ ಮಾಡಿ. ಇದ್ರದ್ದು ಲೆಕ್ಕಕ್ಕೆ ಏನದಲ್ಲ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು 60 ಗ್ರಾಮ್ ಕೊಟ್ಟಂತೇಳಿ.
ಮಾಲಿಕ್ಯುಲರ್ ಮಾಸ್ 60 ಕೊಟ್ಟಾನ ನಮ್ಗೆ ಎಕ್ಸ್ಪೆರಿಮೆಂಟಲ್ ಇಲ್ಲಿ ಬರ್ದಾನ ಮೂರನೇದು ಮಾಲಿಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್ ಇಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟಲಿ ಕೊಟ್ಟಾರ ಮಾಲಿಕ್ಯುಲರ್ ಮಾಸ್. ಈಗ ನಾವು ಎಂಪಿರಿಕಲ್ ಫಾರ್ಮುಲಾ ಮಾಸ್ ತೆಗೆದೀವಿ, ನಮ್ಗೆ n ತೆಗಿಬೇಕು. ಸೊ ಹೇಗೆ ಮಾಡ್ತೀವಿ ನೋಡಿ, ಇಲ್ಲಿ ನೋಡಿ n is equal to molecular mass divided by empirical formula mass. n is equal to 60 divided by 30 is equal to 2. n value ಏನಂದ್ರೆ 2 ಅದು. n ಮೇಲೆ 2 ಇತ್ತಪ್ಪ ಅಂತಂದ್ರೆ ಇಲ್ಲಿ ಬರೀತೀನಿ ನಾನು. ಸೊ ನೋಡಿ ಇಲ್ಲಿ ಲಾಸ್ಟ್ ಒಂದು ಬರ್ತೀನಿ, ದ ಎಂಪಿರಿಕಲ್ ಫಾರ್ಮುಲಾ ಇಸ್ ಮಲ್ಟಿಪ್ಲೈಡ್ ಬೈ ದ ಇಂಟಿಜರ್ n. ಈ ಎಂಪಿರಿಕಲ್ ಫಾರ್ಮುಲಾಗೆ n ಬೆಲೆಯಿಂದ ಮಲ್ಟಿಪ್ಲೈ ಮಾಡಿ. n ಬೆಲೆ ಎಷ್ಟು ಬಂತ್ರಿ? 2. n value is 2 and this 2 value is multiplied to this. ಇಲ್ಲಿ ಬರ್ತೀನಿ, look here, the empirical formula is multiplied by the integer n to get the molecular formula. Empirical formula into n. Here write at super that is subscript is equal to molecular formula. I will write here. ನೋಡಿ ಇಲ್ಲಿ ಬರೀತೀನಿ, ಇಲ್ಲಿ ಬರೆದೆ ಎಂಪಿರಿಕಲ್ ಫಾರ್ಮುಲಾ n is equal to 60 divided by 30 is equal to 2 ಬರೆದೆ. ಸೊ ಅಟ್ ಈಸಿಲಿ ಬರೀತೀನಿ, empirical formula, that is empirical formula into n is equal to 2 other is equal to molecular formula. ಇಲ್ಲಿ 2 ಬರೀತೀನಿ. ಸೊ ನೋಡಿ CH2O ಇದನ್ನು 2 ಬರೀತೀನಿ. molecular formula ಸಿಗ್ತದೆ C2H4 ಎರಡು 4 O2. ಸೊ ನೋಡ್ರಿ ಇಲ್ಲಿ, ಸೊ ಇಟ್ ಈಸ್ ಇಲ್ಲಿ ಎಂಪಿರಿಕಲ್ ಫಾರ್ಮುಲಾ CH2 ಬಂದದ ನಮ್ದು, ಎಂಪಿರಿಕಲ್ ಫಾರ್ಮುಲಾ ಮಾಸ್ 30 ಬಂದದ, ಮಾಲಿಕ್ಯುಲರ್ ಮಾಸ್ 60 ಕೊಟ್ಟಾನ. ಸೊ n is equal to molecular mass upon empirical formula mass 60 divided by 30 is equal to 2 ಬಂತು. 2 ಬಂದಾಗ ಎಂಪಿರಿಕಲ್ ಫಾರ್ಮುಲಾ ದಟ್ ಇಸ್ ಇಂಟು 2 ಅದ, ಇಲ್ಲಿ ಬರ್ತೀವಿ. ಇಲ್ಲಿ n ವ್ಯಾಲ್ಯೂ 2 ಅದ. ಆಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ is equal to ಇಲ್ಲಿ n ವ್ಯಾಲ್ಯೂ 2 ಬರೀತೀನಿ, ಇದನ್ನು 2 ದಿಂದ ನಾವು ಬ್ರಾಕೆಟ್ ಓಪನ್ ಮಾಡಿ C2H4O2. ಇದು ಏನದಲ್ಲ ನೀವು ಲೆಕ್ಕ ಮಾಡೋಣ ಗೊತ್ತಾಗ್ತದೆ ಈಗ. ಸೊ ದಿಸ್ ಇಸ್ ಅಬೌಟ್ ದಿಸ್. ಇನ್ನೊಂದು ಸರಿ ನೋಡಿ, ಎಂಪಿರಿಕಲ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಇಸ್ ಡಿಟರ್ಮೈನ್ಡ್. ಫಸ್ಟ್ ಎಂಪಿರಿಕಲ್ ಫಾರ್ಮುಲಾ ಮಾಡ್ಕೊಡಿ, ನಿನ್ನೆ ಮಾಡಿದ್ದೀವಿ. ಎರಡನೇದ್ದು ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟೆಡ್, ಅದರ ಮಾಸ್ ಅನ್ನು ತೆಗೀರಿ. ಮೂರನೇದು ಮಲ್ಕ್ಯುಲರ್ ಮಾಸ್ ಆಫ್ ದ ಕಾಂಪೌಂಡ್ ಇಸ್ ಡಿಟರ್ಮೈನ್ಡ್ ಎಕ್ಸ್ಪೆರಿಮೆಂಟ್ಲಿ. ಮಲ್ಕ್ಯುಲರ್ ಮಾಸ್ ಕೊಟ್ಟಿರ್ತಾನೆ, ಯಾವುದೇ ರೂಪದಲ್ಲಿ ಕೊಟ್ಟಿರ್ತಾನೆ ಮಲ್ಕ್ಯುಲರ್ ಮಾಸ್. ನಾಲ್ಕನೇದು ಮಲ್ಕ್ಯುಲರ್ ಮಾಸ್ ಈಸ್ ಡಿವೈಡೆಡ್ ಬೈ ಇಟ್ಸ್ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಮಲ್ಕ್ಯುಲರ್ ಮಾಸ್ ಅನ್ನ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಡಿವೈಡ್ ಮಾಡಿ, ಯು ವಿಲ್ ಗೆಟ್ n ವ್ಯಾಲ್ಯೂ, n ಇಂಟಿಜರ್, n ವ್ಯಾಲ್ಯೂ ಸಿಗ್ತದೆ. ಆಮೇಲೆ ಎಂಪಿರಿಕಲ್ ಫಾರ್ಮುಲಾ ಏನದಲ್ಲ ಆ n ಬೆಲೆಯಲ್ಲಿ ಎಂಪಿರಿಕಲ್ ಫಾರ್ಮುಲಾ ಗುಣಿಸ್ರಿ, ಮಲ್ಟಿಪ್ಲೈ ಮಾಡಿ. ದ ಎಂಪಿರಿಕಲ್ ಫಾರ್ಮುಲಾ ಇಸ್ ಮಲ್ಟಿಪ್ಲೈಡ್ ಬೈ ದ ಇಂಟಿಜರ್ n to get the molecular formula. So empirical formula n is equal to molecular formula. So ಇಲ್ಲಿ empirical formula n 2 ಅದ, molecular formula ಅದ. ಇಲ್ಲಿ empirical formula CH2 ಅದ, ಎರಡಲ್ಲೇ ಗುಣಿಸ್ತೀನಿ ಇದಿಷ್ಟು. ಸೊ ಹಿಯರ್ ಇದು ಏನದಲ್ಲ, ಸೊ ಇಟ್ ಈಸ್ ಒಂದು ಸಿಂಪಲ್ ಮಲ್ಕ್ಯುಲರ್ ಮಾಸ್ ಅನ್ನ ಡಿಟರ್ಮೈನ್, ಮಲ್ಕ್ಯುಲರ್ ಫಾರ್ಮುಲಾ ಡಿಟರ್ಮೈನ್ ಮಾಡಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಡಾಟಾ. ಸೊ ದೆನ್ ಇನ್ನು ಒಂದು ಎಕ್ಸಾಂಪಲ್ ಬರೀತೀನಿ. ಸೊ ಇಟ್ ಈಸ್ ಎಕ್ಸಾಂಪಲ್ ಬರೀತೀನಿ ಬಿಫೋರ್ ಒಂದು ಫಾರ್ಮುಲಾಸ್ ಬಂದಿರ್ತೀನಿ ಸೈಡ್ಗೆ, ಆಮೇಲೆ ಸೊ ಇಟ್ ಈಸ್ ಅಪ್ ರೈಟ್. ಲಕ್ಕೆ ಒಂದೇದಿಲ್ಲಿ ಸೈಡ್ ಬರೆದಿರ್ತೀನಿ. ಇಲ್ಲಿ ಇಂಪಾರ್ಟೆಂಟ್ ಹಿಂಟ್ಸ್ ಬರೆದಿರ್ತೀವಿ ಇಲ್ಲಿ. ಸೊ ಇಲ್ಲಿ ಫಸ್ಟ್ ಏನದಲ್ಲ ಎಂಪಿರಿಕಲ್ ಫಾರ್ಮುಲಾ n is equal to molecular ಫಾರ್ಮುಲಾ. ಶಾರ್ಟ್ ಬರ್ತೀನಿ MOL ಅಂತ ಬರ್ತೀನಿ. MOL ಅಂದ್ರೆ ಮಲ್ಕ್ಯುಲರ್, ಮೋಲ್ ಫಾರ್ಮುಲಾ ಅಲ್ಲಿ ಮತ್ತೆ ಮಲ್ಕ್ಯುಲರ್ ಫಾರ್ಮುಲಾ. ಶಾರ್ಟ್ಕಟ್ ಬರ್ತೀನಿ EMP ಬರ್ತೀನಿ, ಎಂಪಿರಿಕಲ್
ತಿಳಿತು. ಆಮೇಲೆ ಸೊ ಇಟ್ ಈಸ್ ಇಲ್ಲಿ ನಿಮ್ಗೆ ಗೊತ್ತದೆ ಇಲ್ಲಿದು n is equal to molecular formula divided by empirical formula. ಶಾರ್ಟ್ಕಟ್ಲೆ ಬರ್ತದೆ. ದೆನ್ ಇಲ್ಲಿ ನಿಮ್ಗೆ ಇನ್ನೊಂದು ಲೈನ್ ಅದಲ್ಲ. ಸೊ ಇಟ್ ಈಸ್ ಸೆಕೆಂಡ್ ದಟ್ ಈಸ್ ನಂಬರ್ 2. ಇಲ್ಲಿ ಇನ್ನೊಂದು ಬರೀತೀನಿ. ಸೊ ಇಟ್ ಈಸ್ ಹಿಯರ್ ರಿಮೆಂಬರ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು ಇನ್ನೊಂದರಲ್ಲಿ ಡಿಟರ್ಮೈನ್ ಮಾಡಬಹುದು. ಮಾಲಿಕ್ಯುಲರ್ ಮಾಸ್ is equal to 2 into vapor density. Molecular mass is equal to 2 into vapor density. Vapor density ಕೊಡ್ತಾನೆ ಇಲ್ಲಿ vapor density ಕೊಡ್ತಾನೆ 30 ಕೊಟ್ಟಂತೇಳಿ 30 into 2 is equal to 60 molecular mass ಸಿಗ್ತದೆ. ಒಂದೊಂದು ಕೆಲವೊಂದು ಲೆಕ್ಕದಲ್ಲಿ vapor density ಕೊಟ್ಟುಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಥರ್ಡ್ ಒನ್ ಮಾಲಿಕ್ಯುಲರ್ ಮಾಸ್ ಆಫ್ ಆಸಿಡ್. ನೋಡ್ರಿ ಆಲ್ಮೋಸ್ಟ್ ಆಲ್ ಮೋನೋಬೇಸಿಕ್ ಆಸಿಡ್ ಕೊಡ್ತಾನೆ. ಮೋನೋಬೇಸಿಕ್, ಮೋನೋ ಅಂದ್ರೆ ಸಿಂಗಲ್, ಬೇಸಿಕ್ ಅಂದ್ರೆ ಬೆಸಿಸಿಟಿ 1 ಅಂದ್ರೆ ರಿಪ್ಲೇಸಬಲ್ ಹೈಡ್ರೋಜನ್ ಒಂದಿರ್ತಕ್ಕಂಥದ್ದು. ಮೋನೋಬೇಸಿಕ್ ಎಚ್ ಪ್ಲಸ್ಗಳು ಒಂದೇ ಇರಬೇಕು. ಡೈಬೇಸಿಕ್ ಎಚ್ ಪ್ಲಸ್ಗಳು 2 ಇರಬೇಕು. ಸಲ್ಫೂರಿಕ್ ಆಸಿಡ್ ಇಸ್ ಎ ಡೈಬೇಸಿಕ್ ಆಸಿಡ್. ಆರ್ಥೋಫಾಸ್ಫರಿಕ್ ಆಸಿಡ್ ಇಸ್ ಟ್ರೈಬೇಸಿಕ್. ಆರ್ಥೋಫಾಸ್ಫರಿಕ್ ಆಸಿಡ್ ಒಳಗೆ ನೋಡಿ HCl ಮೋನೋಬೇಸಿಕ್, H2SO4 ಡೈಬೇಸಿಕ್, H3PO4 ಟ್ರೈಬೇಸಿಕ್. ನೋಡ್ರಿ ಮೋನೋಬೇಸಿಕ್ ಆಸಿಡ್ ಅಂದ್ರೆ H ಒಂದೇ ಇರಬೇಕು. ಆಮೇಲೆ ಯಾವ ಆಸಿಡ್ದಲ್ಲಿ H ಇರ್ತದೆ, ಯಾವುದು ಮೋನೋಬೇಸಿಕ್ ಇರ್ತದೆ, ಅದರದ್ದು ಮೋನೋಬೇಸಿಕ್ ಇದು ಯಾವಾಗ ಏನದಲ್ಲ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಈಕ್ವಾಲೆಂಟ್ ಮಾಸ್. ನೆನಪಿಡಿ ಮೋನೋಬೇಸಿಕ್ ಆಸಿಡ್ ನಲ್ಲಿ. ಸೊ ಇಟ್ ಈಸ್ ಇಲ್ಲಿ ಮೋನೋಬೇಸಿಕ್ ಆಸಿಡ್ ನಲ್ಲಿ ಮೋನೋಬೇಸಿಕ್ ಆಸಿಡ್ ಅಂದ್ರೆ ಒಂದು H ಇರಬೇಕು, ರಿಪ್ಲೇಸಬಲ್ ಹೈಡ್ರೋಜನ್ ಒಂದಿರಬೇಕು ಅಂದ್ರೆ ಅದು ಮೋನೋಬೇಸಿಕ್ ಆಸಿಡ್. ಇಫ್ ಎನಿ ಆಸಿಡ್ ಕಂಟೇನ್ಸ್ ಓನ್ಲಿ ಒನ್ ರಿಪ್ಲೇಸಬಲ್ ಹೈಡ್ರೋಜನ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮೋನೋಬೇಸಿಕ್. ಇಟ್ಸ್ ಬೇಸಿಸಿಟಿ ಈಸ್ 1. ಆದರೆ ಬೇಸಿಸಿಟಿ 1 ಇರ್ತದೆ. ಇದು ಮೋನೋಬೇಸಿಕ್ ಇತ್ತಪ್ಪ ಅಂತಂದ್ರೆ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಈಕ್ವಾಲೆಂಟ್ ಮಾಸ್. ಆಮೇಲೆ ಇಲ್ಲಿ ಡೈಬೇಸಿಕ್ ಅಂತಂದ್ರೆ ಇಟ್ ಹ್ಯಾಸ್ 2 ರಿಪ್ಲೇಸಬಲ್ ಹೈಡ್ರೋಜನ್ ಆಟಮ್ಸ್. 2 ರಿಪ್ಲೇಸಬಲ್ ಹೈಡ್ರೋಜನ್ ಆಟಮ್ ಇರ್ತಾವೆ. ಇದ್ರದ್ದು ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಸೊ ಇಟ್ ಈಸ್ ಈಕ್ವಾಲೆಂಟ್ ಮಾಸ್ ಅಪಾನ್ 2 ಇರ್ತದೆ. ಇಲ್ಲಿ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಈಕ್ವಾಲೆಂಟ್ ಮಾಸ್ ಅಪಾನ್ 2. ಟ್ರೈಬೇಸಿಕ್ ಆಸಿಡ್ ಸೊ ಇಟ್ ಈಸ್ ಇಲ್ಲಿ 3 ರಿಪ್ಲೇಸಬಲ್ ಇರ್ತದೆ, 3 ರಿಪ್ಲೇಸಬಲ್ ಇರ್ತದೆ. ಸೊ ಇಟ್ ಈಸ್ ಇಲ್ಲಿ ಇರ್ತದೆ. ಇವು ಯಾವ ಬರಂಗಿಲ್ಲ, ಮೋನೋಬೇಸಿಕ್ ಆಸಿಡ್ ಒಂದು ಬರ್ತದೆ. ನೆನಪಿಟ್ಕೊಡ್ರಿ ಮೋನೋಬೇಸಿಕ್ ಆಸಿಡ್. ಡಯಾಬೇಸಿಕ್ ಬಂದರೂ ಚಿಂತೆ ಇಲ್ಲ. ಸೊ ಇಟ್ ಈಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಈಕ್ವಾಲೆಂಟ್ ಮಾಸ್ ಬೈ 2 ಮಾಡ್ಬೋದು. ಆಮೇಲೆ ಟ್ರೈಬೇಸಿಕ್ ಬಂತಂದ್ರೆ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು ಈಕ್ವಾಲೆಂಟ್ ಮಾಸ್ ಬೈ 3 ಮಾಡ್ಬೋದು. ಅದಕ್ಕೇನದಲ್ಲ ಸೊ ಇಟ್ ಈಸ್ ಈಕ್ವಾಲೆಂಟ್ ಮಾಸ್ ಅನ್ನು ಇಲ್ಲಿ ಕಂಡುಹಿಡಿಯಲಿಕ್ಕೆ ಬರ್ತದೆ. ಸೊ ಈಕ್ವಾಲೆಂಟ್ ಮಾಸ್ ಏನದಲ್ಲ ಸಮ ಇರ್ತದೆ ಮಾಲಿಕ್ಯುಲರ್ ಮಾಸ್ ಆಫ್ ಆಸಿಡ್. ಮೋನೋಬೇಸಿಕ್ ಆಸಿಡ್ ಒಳಗೆ ಏನದಲ್ಲ ಫಾರ್ಮುಲಾ ಬರೀಬೋದು. ಮಾಲಿಕ್ಯುಲರ್ ಮಾಸ್ ಆಫ್ ಆನ್ ಆಸಿಡ್, molecular mass of an acid. So it is acid is equal to, so formula ಏನು ಬರೀತೀವಿ ಇಲ್ಲಿ equivalent mass into ಇಲ್ಲಿ ಬರೀತೀನಿ ಕೆಳಗೆ ಬರೀತೀನಿ equivalent mass equivalent mass into basic. ನೋಡಿ molecular mass of an acid monobacic acid, monobacic ಅಂದ್ರೆ ಒಂದು ರಿಪ್ಲೇಸಬಲ್ ಹೈಡ್ರೋಜನ್ ಇತ್ತಂದ್ರೆ molecular equivalent mass into basicity, basicity ಅಂದ್ರೆ 1, basicity ಅಂದ್ರೆ 1 ಅಂದ್ರೆ ಇಲ್ಲಿ ಏನಾಗುತ್ತೆ so it is molecular mass is equal to equivalent mass ಆಗಿದೆ. So remember monobacic 1 replaceable, dibasic 2 replaceable, tribasic 3 replaceable. HNH ಪ್ರಾಬ್ಲಮ್ ನಲ್ಲಿ monobacic ಬಂದಿರ್ತದೆ ಅಂದ್ರೆ molecular mass is equal to equivalent mass ಬಂದಿರ್ತದೆ. ठीक ನೆನಪಿಡಿ molecular mass of an acid is equal to equivalent mass into basicity, basicity ಕೊಟ್ಟಿ ಆಮೇಲೆ molecular mass of base is equal to ಎಲ್ಲಿ
molecular mass of base is equal to equivalent mass of acidity, that is equivalent mass into equivalent mass into acidity. Acidity ಅಂದ್ರೆ OH minus. For example, NaOH, one replaceable OH minus, BaOH twice. ನೋಡಿ ಎರಡು ರಿಪ್ಲೇಸಬಲ್. ಈಕ್ವಲೆಂಟ್ ಬೇಸ್ ಇತ್ತಪ್ಪ ಅಂದ್ರೆ, ಬೇಸ್ ಅಂದ್ರೆ ಆಲ್ಕಲಿ ಪ್ರತ್ಯಾಮ್ಲಗಳು, ಆಸಿಡ್ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು. NaOH ಪ್ರತ್ಯಾಮ್ಲ, BaOH ಪ್ರತ್ಯಾಮ್ಲ, BaOH ಟ್ವೈಸ್, BaOH ಟ್ವೈಸ್. ಎರಡು OH ಅದಾವು, ಡೈಬೇಸಿಕ್. ಇದು ಮೊನೋ ಆಸಿಡಿಕ್, ಇದು ಟೂ ರಿಪ್ಲೇಸಬಲ್. ಡೈಆಸಿಡಿಕ್, AlOH ಟ್ರೈಸ್, ಟ್ರೈಆಸಿಡಿಕ್. ಆಯ್ತು, ಇವುಗಳ ಬಗ್ಗೆ ಬಹಳ ನೋಡಂಗಿಲ್ಲ ಇಲ್ಲಿ. ಸೊ molecular mass of base is equal to equivalent mass into acidity. So it is equivalent mass ಕೊಟ್ಟಿರ್ತಾನೆ ಪ್ರಾಬ್ಲಮ್ದಲ್ಲಿ. ಆಸಿಡಿಟಿ ಗೊತ್ತಾಗ್ತದೆ. ಮೊನೋಬೇಸಿಕ್ ಇತ್ತಪ್ಪ ಅಂದ್ರೆ ಒಂದಲ್ಲಿ ಮಲ್ಟಿಪ್ಲೈ ಮಾಡಿರಿ, ಡೈಬೇಸಿಕ್ ಇತ್ತಂದ್ರೆ ಎರಡರಲ್ಲಿ ಮಾಡಿರಿ, ಟ್ರೈಬೇಸಿಕ್ ಇತ್ತಂದ್ರೆ ಮೂರರಲ್ಲಿ ಮಾಡಿ. ಮೊನೋ ಆಸಿಡಿಕ್ ಇತ್ತಂದ್ರೆ ಒಂದರಲ್ಲಿ, ಡೈಆಸಿಡಿಕ್ ಇತ್ತಂದ್ರೆ ಎರಡರಲ್ಲಿ, ಟ್ರೈಆಸಿಡಿಕ್ ಇತ್ತಂದ್ರೆ ಮೂರರಲ್ಲಿ. ಇವು ಕೆಲವೊಂದಿಷ್ಟು ಏನದಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅದಾವು, ಇವು ನೆನ್ಪಿಟ್ರಿ. ಇನ್ನು ಒಂದು ಪ್ರಾಬ್ಲಮ್ ಹೇಳ್ತಾರೆ ಇಲ್ಲಿ. ಒಂದು ಪ್ರಾಬ್ಲಮ್ ಏನದಲ್ಲ, ಸೊ ಇಟ್ ಈಸ್ ಇಲ್ಲಿ ಒಂದು ಪ್ರಾಬ್ಲಮ್ ಬಿಡಿಸೋದು. ಇಲ್ಲಿ ಇವಿಷ್ಟು ಏನದಲ್ಲ ನೆನ್ಪಿಟ್ಕೊಡ್ರಿ. ಎಂಪಿರಿಕಲ್ ಫಾರ್ಮುಲಾ ಮಾಸ್ ಏನ್ ಇಸ್ಕೊಟ್ಟು ಮಲ್ಕ್ಯುಲರ್ ಫಾರ್ಮುಲಾ, ಏನ್ ಇಸ್ಕೊಟ್ಟು ಮಲ್ಕ್ಯುಲರ್ ಮಾಸ್ ಆಫ್ ಮಲ್ಕ್ಯುಲರ್ ಫಾರ್ಮುಲಾ ಅಪಾನ್ ಎಂಪಿರಿಕಲ್ ಫಾರ್ಮುಲಾ. ಸೊ ಇಟ್ ಈಸ್ ಅಲ್ಲಿ ಏನದಲ್ಲ ವ್ಯಾಲ್ಯೂ ಬರ್ತದೆ ಇಲ್ಲಿ. ಸೊ ಇಟ್ ಈಸ್ ನೆನ್ಪಿಟ್ಕೊಡ್ರಿ ಇಲ್ಲಿ. ಸೊ ಇಟ್ ಈಸ್ ಇಲ್ಲಿ ನೆನ್ಪಿಟ್ರಿ ಮಲ್ಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಬರ್ತದೆ ಇಲ್ಲಿ. ಇದು ಬಂದ ಮೇಲೆ ಏನದಲ್ಲ ಇಲ್ಲಿ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಮೇಲೆ ಎರಡನೇದು ಮಲ್ಕ್ಯುಲರ್ ಮಾಸ್ ಇಸ್ಕೊಟ್ಟು 2 ಇಂಟು ವೆಪರ್ ಡೆನ್ಸಿಟಿ. ಲೆಕ್ಕದಾಗ ವೆಪರ್ ಡೆನ್ಸಿಟಿ ಕೊಟ್ಟಿರ್ತಾನೆ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಲ್ಕ್ಯುಲರ್ ಮಾಸ್ ಸಿಗ್ತದೆ. ಈಕ್ವಲೆಂಟ್ ಮಾಸ್ ಕೊಟ್ಟಿರ್ತಾನೆ, ರಿಮೆಂಬರ್ ಈಕ್ವಲೆಂಟ್ ಮಾಸ್ ಕೊಟ್ಟಿರ್ತಾನೆ. ಹಿ ಹ್ಯಾಸ್ ಗಿವನ್ ಈಕ್ವಲೆಂಟ್ ಮಾಸ್ ಆ್ಯಂಡ್ ಯು ನೋ ಬೆಸಿಸಿಟಿ. ಬೆಸಿಸಿಟಿ ಮೀನ್ಸ್ ಒನ್ ರಿಪ್ಲೇಸಬಲ್ ಆ್ಯಂಡ್ ದಟ್ ಈಸ್ ಬೆಸಿಸಿಟಿ ಒಂದಿತ್ತಪ್ಪ ಅಂದ್ರೆ ಒಂದರಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಡೈಬೇಸಿಕ್ ಇತ್ತಾನೆ ಎರಡರಲ್ಲಿ. ಆ್ಯಂಡ್ ದೆನ್ ಮಲ್ಕ್ಯುಲರ್ ಮಾಸ್ ಇಸ್ಕೊಟ್ಟು ಈಕ್ವಲೆಂಟ್ ಮಾಸ್, ಇಲ್ಲಿ ಬೆಸಿಸಿಟಿ ಒಂದಿದೆ. ಸೊ ಮಲ್ಕ್ಯುಲರ್ ಮಾಸ್ ಆಫ್ ಬೇಸ್ ಇಸ್ಕೊಟ್ಟು ಈಕ್ವಲೆಂಟ್ ಮಾಸ್ ಇಂಟು ಆಸಿಡಿಟಿ. ಸೊ ಇವು ಏನದಲ್ಲ ಇಷ್ಟು ದುಡ್ಡು ಬರೋಂಗಿಲ್ಲ ಪ್ರಾಬ್ಲಮ್. ಫಸ್ಟ್ ಎರಡರ ಮೇಲೆ ಬರ್ತಾವೆ. ಸೊ ಫಸ್ಟ್ ಎರಡರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ತೋರಿಸಿ. ಫಸ್ಟ್ ನೋಡಿ, ನಂಬರ್ an organic compound containing 39.9% carbon. ಇದು ಒಂದು ಲೆಕ್ಕ ಆಗಿದ್ದು ಬಿಡಿಸಿದ್ದದೆ. ಇದನ್ನೇ ಮತ್ತೆ ನಿಮ್ಗೆ ತೋರಿಸಿದ ಕಾರ್ಬನ್. ಇದನ್ನು ಗ್ರಾಮ್ಸ್ನಲ್ಲಿ ಕೊಡ್ಬೋದು. 39.9 ಗ್ರಾಮ್ ಕೊಡ್ಬೋದು. ಗ್ರಾಮ್ ಕೊಟ್ಟರೆ ಅಡ್ಡಿ ಇಲ್ಲ, 100 ಗ್ರಾಮಿಗೆ ಮಾಡೋದು. ಪರ್ಸೆಂಟೇಜ್ ಕೊಟ್ಟರೆ 100% ಮಾಡೋದು. ಸೊ 39.9 ಕಾರ್ಬನ್, 6.7% hydrogen and 59.4 ನೀನೆ ಮಾಡಿದ್ದ ಲೆಕ್ಕ ನಾವು. ಸೊ ಇಟ್ ಈಸ್ ಎಷ್ಟು ಬರ್ತದೆ 53.4 and 53.4% ಆಕ್ಸಿಜನ್. ಒಮ್ಮೆ ಏನು ಮಾಡ್ತಾನೆ, ಎರಡು ಕೊಟ್ಟಿರ್ತಾನೆ. ಆ್ಯಂಡ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನ್ 39.9% ಕಾರ್ಬನ್ ಆ್ಯಂಡ್ 6.7% ಹೈಡ್ರೋಜನ್ ಆ್ಯಂಡ್ ರೆಸ್ಟ್ ಈಸ್ ಆಕ್ಸಿಜನ್ ಅಂದ್ಬಿಡ್ತಾನೆ. ರೆಸ್ಟ್ ಅಂದ್ರೆ ಉಳಿದಿದ್ದು, ರೆಸ್ಟ್ ಈಸ್ ಆಕ್ಸಿಜನ್ ಅಂತಾನೆ, ಅಂದ್ರೆ ಉಳಿದಿದ್ದು 39.9 6.7 ಕೊಡ್ತಾನೆ. ಉಳಿದಿದ್ದೆಷ್ಟಪ್ಪ ಅಂದ್ರೆ 53.4. ಅದನ್ನು ನಾವು ಏನು ಮಾಡ್ಕೋತೀವಿ ರೆಸ್ಟ್ ಅನ್ನೋಗಳಿಗೆ. ಸೊ ಇಟ್ ಈಸ್ ಇಲ್ಲಿ 39.9 ಆ್ಯಂಡ್ ದೆನ್ ದಟ್ ಈಸ್ 6.7 ಅನ್ನು ಕೂಡಿಸ್ಕೋತೀವಿ. ಸೊ 6 10 16 46.6 ಅದ. ಇದನ್ನ 100 ಒಳಗೆ ಏನದಲ್ಲ, ಸೊ ತೆಗೆದು ಬಿಡ್ತೀವಿ. ಇದನ್ನು 46.6 ತೆಗೆದು ಬಿಡ್ತೀವಿ. ಇಟ್ ಈಸ್ 4. ಆಮೇಲೆ ಇಲ್ಲಿ ಸೊ ಇಟ್ ಈಸ್ ಇಲ್ಲಿ 3 ಉಳಿತು. ಸೊ ಇಟ್ ಈಸ್ 53.4. ಹಿಂಗೂ ಲೆಕ್ಕ ಕೊಡ್ಬೋದು. ಏನು ಕೊಡ್ಬೋದು, ಆ್ಯನ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನಿಂಗ್ 39.9% ಕಾರ್ಬನ್ ಆ್ಯಂಡ್ 6.7% ಹೈಡ್ರೋಜನ್ ಆ್ಯಂಡ್ ರೆಸ್ಟ್ ಆಫ್ ಈಸ್ ಆಕ್ಸಿಜನ್.
ರೆಸ್ಟ್ ಆಫ್ ಇಟ್ಸ್ ಆಕ್ಸಿಜನ್ ಅಂದ್ರೆ ಉಳಿದಿದ್ದ ಆಕ್ಸಿಜನ್ ಅದ ಹೆಂಗೆ ಕಂಡುಹಿಡಿಬೇಕು ಇವೆರಡೂ ಏನದಲ್ಲ ಕಾರ್ಬನ್ ಮತ್ತು ಹೈಡ್ರೋಜನ್ ಕೂಡಿಸ್ಕೊಳ್ಳೋದು 100 ಕಳೆದ್ರೆ 53.4 ಏನದ ಇಲ್ಲಿ ಬರ್ತದೆ. ಸೊ ಹಿಂಗೂ ಬರೀ ಇನ್ನು ಕ್ಯಾಲ್ಕುಲೇಟ್ ಈಗ ಈ ಲೆಕ್ಕದ ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಲ್ಕ್ಯುಲರ್ ಫಾರ್ಮುಲಾ ಎರಡೂ ಕೇಳಬಹುದು. ಸೊ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಲ್ಕ್ಯುಲರ್ ಫಾರ್ಮುಲಾ ಕೇಳಿದ್ನಪ್ಪ ಅಂದರೆ ಏನು ಮಾಡಬೇಕು? ಸೊ ಇಟ್ ಈಸ್ ಇಲ್ಲಿ ನೋಡ್ಕೊಡ್ರಿ ಈಗ ಇದ್ರದ್ದು ಕ್ಯಾಲ್ಕುಲೇಟ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಲ್ಕ್ಯುಲರ್ ಫಾರ್ಮುಲಾ. ಇಲ್ಲಿ ನಮಗೆ ಮಲ್ಕ್ಯುಲರ್ ಫಾರ್ಮುಲಾ ಕೊಡಬೇಕು. ಇಲ್ಲಿ ಮಲ್ಕ್ಯುಲರ್ ಫಾರ್ಮುಲಾ ಕೊಟ್ಟನಂದ್ರೆ ಏನು ಮಾಡಬೇಕು? ಇಲ್ಲಿ ಆ್ಯನ್ ಆರ್ಗ್ಯಾನಿಕ್ ಕಂಪೌಂಡ್ ಕಂಟೈನಿಂಗ್ 39.5% ಆ್ಯಂಡ್ 6.7% ಹೈಡ್ರೋಜನ್ ಆ್ಯಂಡ್ 53.4% ಇರೋದಲ್ಲ ಆಕ್ಸಿಜನ್ ಅದ. ಹಂಗಾರೆ ಇದರದ್ದು ಎಂಪಿರಿಕಲ್ ಫಾರ್ಮುಲಾ ಕೊಡ್ಬೇಕು. ನಮಗೆ ಎಂಪಿರಿಕಲ್ ಫಾರ್ಮುಲಾ ಕೊಡ್ಬೇಕಾಗಿತ್ತಪ್ಪ ಅಂತಂದ್ರೆ ಇದು ಮಲ್ಕ್ಯುಲರ್ ಮಾಸ್ ಕೊಡಬೇಕು. ಮಲ್ಕ್ಯುಲರ್ ಮಾಸ್ಗೆ ಎಷ್ಟು ಕೊಡ್ಬೋದು ಇಲ್ಲಿ? ಸೊ ಇಟ್ ಈಸ್ ಇದ್ರ ಮಲ್ಕ್ಯುಲರ್ ಮಾಸ್ ಎಷ್ಟಾಗ್ತದೆ ನೋಡಿ. ನಿನ್ನೆ ಮಾಡಿದ ಲೆಕ್ಕದಾಗ ಇರೋದಲ್ಲ CH2O ಇತ್ತು. ಸೊ ಇಟ್ ಈಸ್ ಕಾರ್ಬನ್ ಈಸ್ ಈಕ್ವಲ್ ಟು 12 + 2 + 16 ಇದು 18 35. ಸಪೋಸ್ ಇಲ್ಲಿ ಏನದಲ್ಲ ಈಗ ಸಪೋಸ್ ಹಿಂಗೆ ಕೊಟ್ಟಂತೇಳಿ ವಿಷಯಕ್ಕೆ the organic compound has molecular mass 60. So it is organic compound has molecular mass 60. Calculate its empirical formula and molecular ಫಾರ್ಮುಲಾ ನೋಡಿ. ಇದು ನಿನ್ನೆ ಮಾಡಿದ ಲೆಕ್ಕದಾಗ ಕಂಟಿನ್ಯೂ ಮಾಡೀನಿ. ದ ಆರ್ಗ್ಯಾನಿಕ್ ಕಂಪೌಂಡ್ ಹ್ಯಾಸ್ ಮಲ್ಕ್ಯುಲರ್ ಮಾಸ್ 60. ಆಮೇಲೆ ಕ್ಯಾಲ್ಕುಲೇಟ್ ಇಟ್ಸ್ ಎಂಪಿರಿಕಲ್ ಫಾರ್ಮುಲಾ ಆ್ಯಂಡ್ ಮಲ್ಕ್ಯುಲರ್ ಫಾರ್ಮುಲಾ ಎರಡು ತೆಗೆಯುತ್ತೇವೆ. ಸೊ ಎಂಪಿರಿಕಲ್ ಫಾರ್ಮುಲಾ ಮತ್ತು ಮಲ್ಕ್ಯುಲರ್ ಫಾರ್ಮುಲಾ ಹೆಂಗೆ ತೆಗೆಯೋದು ಮತ್ತು ಸೇಮ್ ಮಾಡೋದು. ಸೊ ಇಟ್ ಈಸ್ ಇಲ್ಲಿ ಫಸ್ಟ್ ಏನದಲ್ಲ ಎಲಿಮೆಂಟ್ ಬರೀ right element and then that is it's a percentage. ಆಮೇಲೆ so it is atomic mass. ಆಮೇಲೆ ನಾಲ್ಕನೇದು percentage upon atomic mass ಬರೀ percentage upon atomic mass ಬರೀ ಕಾಲಮ್ 4 ಇದು ಇಲ್ಲಿ. so it is value of column 4 divided by minimum value of column 4 then simple ratio. ಇಲ್ಲಿ simple ratio. ಲುಕ್ ಎಟ್ ಫಸ್ಟ್ ಎಲಿಮೆಂಟ್ ಎಷ್ಟು ಅದಾವ? ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ 3 ಎಲಿಮೆಂಟ್ ಅದಾವ. ಆಮೇಲೆ ರೈಟ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಆಮೇಲೆ ಕಾರ್ಬನ್ ಪರ್ಸೆಂಟೇಜ್ ಎಷ್ಟಿದೆ? ಕಾರ್ಬನ್ ಪರ್ಸೆಂಟೇಜ್ ಮೇಲೆ ಕೊಟ್ಟಾನ 39.9% ಅದ. ಆಮೇಲೆ ಇಟ್ ಈಸ್ ಆಕ್ಸಿಜನ್ ಹೈಡ್ರೋಜನ್ 6.7% ಅದ. ಆಮೇಲೆ ಇದು 53.4% ಅದ. ಅಟಾಮಿಕ್ ಮಾಸ್ ಬರ್ತದೆ 12.01 ಅದ. 12 ಬರೀತೀವಿ. ಸೊ ಇಟ್ ಈಸ್ ಹೈಡ್ರೋಜನ್ ಸೊ 6.7 ಅದ. ಸೊ ಇಟ್ ಈಸ್ 1.08 ಅದ. 1 ಬರೀತೀವಿ. 53.4 ಅದ. ಸೊ ಇಟ್ ಈಸ್ ಹಿಯರ್ ಇದರದ್ದು ಅಟಾಮಿಕ್ ಮಾಸ್ 16.01 ಅದ. 16 ಬರೀತೀವಿ. ಆಮೇಲೆ ಮತ್ತೆ ಇಲ್ಲಿ ಏನು ಬರೀತೀವಿ ಇಲ್ಲಿ? ಸೊ ಇಟ್ ಈಸ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 39.9 ಡಿವೈಡೆಡ್ ಬೈ 12 and it is 6.7 divided by 1. It is 53.4 divided by 16. ಇಲ್ಲಿ ಒಂದು ವ್ಯಾಲ್ಯೂ ಬರ್ತದೆ ಇದ್ರ ಬೇಕು. ಸೊ ಇಟ್ ಈಸ್ ಎಷ್ಟು ಬರ್ತದೆ? 39.9 divided by 12, 6.7 divided by 1.008 and 53.4 that is divided by 16. So it is nearest that is 3.33 ಬರ್ತದೆ. It is 6.7 as it is 3.34 something ಬರ್ತದೆ ಇಲ್ಲಿ ಬರ್ತದೆ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಕಾಲಮ್ 4. So it is column 1, column 2, column 3, column 4, column 5, column 6. Value of column 4 ಇದರಲ್ಲಿ ಇರತಕ್ಕಂತ ವ್ಯಾಲ್ಯೂ ಡಿವೈಡೆಡ್ ಬೈ ಮಿನಿಮಮ್ ವ್ಯಾಲ್ಯೂ ಆಫ್ ಕಾಲಮ್ 4. ಇದರ ಮಿನಿಮಮ್ ಯಾವುದು? ಮಿನಿಮಮ್ ಇದು ಇದರಲ್ಲಿ ಡಿವೈಡ್ ಮಾಡಿ. ಸೊ 3.33 divided by 3.33 is equal to 1. ಸಿಗುತ್ತೆ 6.7
ಇದು ಎರಡನೇದು 6.7 divided by 3.33 ನಿಯರ್ಲಿ ದಟ್ ಇಸ್ ಟು 1.99 ಬರ್ತದೆ 1.99 ಬರ್ತದೆ ಇಟ್ ಈಸ್ 1.99 it is I will take as nearly 1.99 ಬರ್ತದೆ it is nearly 1. So it is 3.34 divided by minimum value 3.3 minimum value value of column 4 ಇದರ ವ್ಯಾಲ್ಯೂ ಇಲ್ಲಿ minimum value ಇದರ ವ್ಯಾಲ್ಯೂ ಇಲ್ಲಿ minimum value ಇದರ ವ್ಯಾಲ್ಯೂ ಇಲ್ಲಿ minimum value ಇದರ ರೇಷಿಯೋ ಎಷ್ಟು ಬಂತು 1:2:1. So empirical formula ಸಿಕ್ತು. ಏನು ಬರೀತೀವಿ? Look here. The empirical formula is CH2O ಬಂತು. Empirical formula CH2O ಬಂತು. Then how do you calculate the molecular formula? Molecular formula ಹೆಂಗೆ ಕಂಡುಹಿಡಿಯಬೇಕೀಗ? ಬಹಳ ಸಿಂಪಲ್. ನೋಡಿ, ನಂಬರ್ 1 we know that the molecular mass is equal to 16 gram. Molecular mass ನಮಗೆ ಗೊತ್ತದೆ, ಕೊಟ್ಟಾನಲ್ಲಿ 16 gram ಇಲ್ಲದ molecular mass 16 that is 60 gram molecular mass is given 60 gram. ಇನ್ನ ಸೆಕೆಂಡ್ ಏನು ಕಂಡುಹಿಡಿಬೇಕು ನಾವು? ಫಾರ್ಮುಲಾ ಮಾಸ್ empirical formula mass of CH2O is equal to ಎಷ್ಟು ಬಂತು? So it is 12 plus 2 plus 16 is equal to 30. Look here. ಕಾರ್ಬನ್ 12, ಹೈಡ್ರೋಜನ್ 2 ಪ್ಲಸ್ ಆಕ್ಸಿಜನ್ 16, 30, 16, 18, 30. ಹೇಳ ಇನ್ನೇನು ಮಾಡ್ಬೇಕಂತ ಹೇಳಿದ್ವಿ ನಾವು? ಸೊ n is equal to ತೆಗಿಬೇಕಂತ ಹೇಳಿದ್ವಿ. ಸೊ ಇಟ್ ಈಸ್ ಏನು ಬರೀತೀವಿ ಇಲ್ಲಿ? ಲುಕ್ ಹಿಯರ್. ಸೊ ಐ ವಿಲ್ ರೈಟ್ ಹಿಯರ್ third one empirical formula. So it is on, I will write this here. N is equal to molecular mass divided by empirical formula mass. N is equal to, look here students, N is equal to, so it is molecular mass, then that is empirical formula mass. I will write here, this third is equal to, I will write here, N is equal to 60 divided by 30 is equal to 2. N value is, that is molecular mass divided by empirical formula. Molecular mass is 60 and empirical mass is 30, it is equal to 2. Then write the formula last, empirical formula N. So I will write here above. Look here. Fourth one. Empirical formula into N is equal to molecular formula. Then empirical formula is equal to, what is empirical formula here? CH2O. N. What is N value here? N value is 2. It is C2H4O2. Look here, friends. This is called as molecular formula. So it is called as a molecular formula. Look here. First that is determine the empirical formula.
and then we know that the molecular mass is 60 gram. It is given, and empirical formula mass CH2O is equal to 30. It is 30 gram empirical formula mass, and N is equal to molecular mass divided by empirical formula mass. So here I have written that is 60 gram divided by 30 gram. So it is 31s are 32s are. So it is 2, and therefore N value is 2. Then here empirical formula into N, empirical formula into N is equal to molecular formula. Empirical formula, write the value of N here, and then that is C2H4O2. So it is, so how to determine the empirical formula and molecular formula. So here students, it is one of the problem. And here another problem, we may solve that is another problem also. So here that is, here it is one problem, and in another problem that is we may go for that is inorganic compound or organic compound, anyone. So here I will show that is another problem. Look here. Third, an organic compound containing carbon, 10% carbon. Look here, 10% carbon and 0.84% hydrogen, 0.84% hydrogen, and 89.16% chlorine. Look here first. Chlorine. So it is, what is the empirical formula of the compound? What is the empirical formula of the compound? ನೋಡಿ, ಕಾರ್ಬನ್ ಕೊಟ್ಟಾನ, ಹೈಡ್ರೋಜನ್ ಕೊಟ್ಟಾನ ಮತ್ತು ಕ್ಲೋರಿನ್ ಕೊಟ್ಟಾನ, ಮತ್ತು ಎಂಪಿರಿಕಲ್ ಫಾರ್ಮುಲಾ ಒಂದೇ ಕೇಳ್ಯಾನ. ಎಂಪಿರಿಕಲ್ ಫಾರ್ಮುಲಾ ಕೇಳಿದ್ರು 4 ಮಾರ್ಕ್ಸ್. ಇದು ನೋಡ್ರಿ, ಫಸ್ಟ್ ಎಂಪಿರಿಕಲ್ ಫಾರ್ಮುಲಾ ಒಂದೇ ಹೇಳ್ಬಿಡ್ಸು, ಆಮೇಲೆ ಅದ್ರ ಮೊಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಡಿಟರ್ಮೈನ್ ಮಾಡ್ತೀವಿ ನೋಡಿ. An organic compound containing 10% carbon and then 0.84% hydrogen and 89.16% chlorine. So it is chlorine. What is the empirical formula of that compound? ಇದನ್ನು ಮತ್ತೆ ಸೇಮ್, ಇದನ್ನ ಪರ್ಸೆಂಟೇಜ್ ಇದ್ರೂ ಆಗಲೇ ಹೇಳಿ ಗ್ರಾಮದಲ್ಲಿ ಮಾಡ್ಬೋದು, ಗ್ರಾಮದಲ್ಲಿ ಮಾಡಿದ್ರೆ 100 ಇತ್ತು. ಸೊ ಫಸ್ಟ್ ಮತ್ತೆ ಹೆಂಗೆ ಮಾಡೋದು? Write element, write percentage. ಈ ಟೈಪ್ ಕಾಲಮ್ ಇರೋದ್ರಲ್ಲಿ NCERT ಬುಕ್ದಲ್ಲಿ ಕೊಟ್ಟಿಲ್ಲ, NCERT ಬುಕ್ದಲ್ಲಿ ಸ್ಟೆಪ್ ವೈಸ್ ಕೊಟ್ಟಾನ. ಇದು ಈಸಿ ಆಗ್ತದೆ, ಅದ್ರ ಸಲುವಾಗಿ ಈ ಸ್ಟೆಪ್ಪನ್ನು ಫಾಲೋ ಮಾಡಿ ನಾವು. ಎಲಿಮೆಂಟ್, ಪರ್ಸೆಂಟೇಜ್, atomic mass, and then that is fourth column, percentage upon atomic mass, it is fourth column, and then that is value of column 4 divided by minimum value of column 4, and then you will get last simple ratio. Then write first element, carbon, hydrogen, chlorine, and write percentage. Carbon is equal to 10%, and then hydrogen is equal to 0.84%, and then chlorine is equal to 89.16%, and write atomic mass 12, 1, and then that is 35 point. So look here students, 35.45, you may write 35.45 or you may write 35.5.
12.01 ಇದೆ 12 ಬರ್ದೀನಿ, 1.008 ಇದ್ದಿದ್ದು 1 ಬರ್ದೀನಿ, 35.5 ಇದ್ದಿದ್ದು ಏನದಲ್ಲ 35.45 ಇದ್ದಿದ್ದು 35.5 ಬರ್ದೀನಿ. ಮಾರ್ಕ್ಸ್ ಕಟ್ ಮಾಡಂಗಿಲ್ಲ ಎಕ್ಸಾಮ್ದಾಗ. ठीक, so it is in next, so it is percentage divided by 10 divided by 12 is equal to 100. 10 divided by 12 is equal to 0.83, and then that is here 0.84 divided by 1 is equal to 0.84, and here 89.16 divided by 35.5 is equal to ಎಷ್ಟಾಗ್ತದೆ 35 ಒಂದಲಿ 35 ಎರಡೇ, ಸೊ ಇಟ್ ಈಸ್ 2.5, it is 0.83, 0.84, so it is here, that is ಇದನ್ನು 1.008 ತಗೊಂಡಪ್ಪ ಅಂತಂದ್ರೆ ಆಸ್ ಇಟ್ ಈಸ್ ಮತ್ತೆ 0.83 ಬರ್ತದೆ. and then ಇಲ್ಲಿ 0.83 divided by 0.83 is equal to 1, 0.84 divided by 0.83 is equal to, that is 1 point something bರ್ತದೆ. I will write that is as 1, nearly 1, and it is 2.51 divided by 0.83 is equal to, so it is ಇಲ್ಲಿ value ಏನದಲ್ಲ, so you will get that is near about 3, that is 2.51 divided by 0.83, it is nearly 3, it is 113. So therefore students, the empirical formula is C1H1Cl3 is equal to CHCl3. It is called as chloroform. It is called as chloroform, CHCl3. The empirical formula is C1H1Cl3. It is chloroform. So students, tomorrow we will discuss that is further more problem. So thank you.